ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟದ ಆರೋಪ ಗಂಭೀರವಾಗಿ ಕೇಳಿಬಂದಿದೆ. ಈ ಆರೋಪವನ್ನ ಮಾಡ್ತಾ ಇರೋದು ಯಾರೋ ಥರ್ಡ್ ಪರ್ಸನ್ಗಳಲ್ಲ. ಇದೇ ಮಾಂಸದ ವ್ಯವಹಾರಗಳಲ್ಲಿ ತೊಡಗಿಕೊಂಡು ಹಲವು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದವರೇ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು. ರಾಜಸ್ಥಾನದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಮಾಂಸ ಸಾಗಾಟದ ಬಗ್ಗೆ 100 ಪ್ರಶ್ನೆಗಳು ಎದ್ದಿದೆ. ಮಾಂಸ ಸಾಗಾಟದಲ್ಲಿ ನಾಯಿ ಮಾಂಸವನ್ನ ಮಿಕ್ಸ್ ಮಾಡಿ ಅಂದ್ರೆ ನಾಯಿ ಮಾಂಸವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ. ಜೈಪುರದಿಂದ ಐಷಾರಾಮಿ ಹೋಟೆಲ್ಗಳಿಗೆ ಈ ಮಾಂಸವನ್ನ ರವಾನೆ ಮಾಡಲಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ನಾಯಿ ಮಾಂಸವನ್ನ ಕುರಿ ಮಾಂಸದ ಸೋಗಿನಲ್ಲಿ ಮಾರಾಟವನ್ನ ಕೆಲ ವ್ಯಾಪಾರಸ್ಥರು ದುರುದ್ದೇಶ ಪೂರಿತವಾಗಿ ಮಾಡೋದ್ರ ಮೂಲಕ ಒಂದು ಮನುಷ್ಯರ ಜೀವನದ ಜೊತೆಗೂ ಕೂಡ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಅಂತ. ಮತ್ತೆ ಇಲ್ಲಿ ಅನೇಕ ಪ್ರಶ್ನೆಗಳಿದಾವೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ನಿಮಗೆ, 6 ತಿಂಗಳಿಂದ 20,000ಕ್ಕೂ ಹೆಚ್ಚು ವ್ಯಾಪಾರಿಗಳು ಮಾಂಸ ಮಾರಾಟದಲ್ಲಿ ತೊಡಗಿಕೊಂಡಿರುವಂತಹ 20,000ಕ್ಕೂ ಹೆಚ್ಚು ವ್ಯಾಪಾರಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಒಂದು 20 ವ್ಯಾಪಾರಿಗಳು ರಾಜಸ್ಥಾನದಿಂದ ದಿನಕ್ಕೆ ಒಂದು 90 ಬಾಕ್ಸ್ನಲ್ಲಿ ಕೆಜಿಗಟ್ಟಲೆ ಮಾಂಸವನ್ನ ಇಲ್ಲಿಗೆ ತರಿಸ್ಕೊಳ್ತಾ ಇದ್ದಾರೆ. ಅವ್ರು ಕೇಳಿದ್ರೆ ಹೇಳ್ತಿರೋದು ನಮ್ಮ ಹತ್ರ ಮಾಂಸ ಮಾರಾಟಕ್ಕೆ ಲೈಸೆನ್ಸ್ ಇದೆ ಅಂತ. ಬಟ್ ಇಲ್ಲಿ ನಿನ್ನೆ ಹೋರಾಟ ಮಾಡಿದವರು ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಸಂಶಯಗಳನ್ನ ಎತ್ತಿದ್ದಾರೆ. ಆ ಸಂಶಯಗಳಿಗೆ ಉತ್ತರ ಕೊಡ್ಬೇಕಾದ್ರೆ ಕಳ್ಳಾಟ ಆಡಿದ್ದಂತೂ ಕ್ಲಿಯರ್ ಇತ್ತು. ನಾಯಿ ಮಾಂಸ ಸಾಗಾಟದ ಆರೋಪವನ್ನ ಇತರೆ ವ್ಯಾಪಾರಿಗಳು ಮಾಡ್ತಾ ಇರೋದು. ಪ್ರತಿನಿತ್ಯ ಬೆಂಗಳೂರಿಗೆ ಸಾವಿರಾರು ಕೆಜಿಯ ಮಾಂಸ ಬರ್ತಾ ಇತ್ತು. ರೈಲು ಮೂಲಕ ಬೆಂಗಳೂರಿಗೆ ಮಾಂಸವನ್ನ ತರಿಸ್ಕೊಳ್ಳೋ ಕೆಲಸವನ್ನ ಇಲ್ಲಿ ಕೆಲ ಉದ್ದಿಮೆಗಳನ್ನ ನಡೆಸ್ತಾ ಇರೋರು ಮಾಡ್ತಾ ಇದ್ರು. ಜೈಪುರದಿಂದ ಬಂದಂತಹ ಬಾಕ್ಸ್ ನಲ್ಲಿ ನಾಯಿ ಮಾಂಸ ಇದೆ, ಅದು ಕುರಿ ಮಾಂಸ ಅಲ್ಲ, ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಕುರಿ ಮಾಂಸ ಸಿಗಲ್ಲ, ಸಿಕ್ಕಿದ್ರೆ ನಮಗೂ ತೋರಿಸ್ಕೊಡಿ, ಯಾಕೆ ಕಳ್ಳಾಟ ಮಾಡ್ತಾ ಇದೀರಾ, ಬಾಕ್ಸ್ ಓಪನ್ ಮಾಡೋದಕ್ಕೆ ಯಾಕೆ ಹಂಗಾಮ, ಅಲ್ಲಿರೋದ್ ಕುರಿ ಮಾಂಸ ಅಂದ್ರೆ ನೀವು ಬಾಕ್ಸ್ ಯಾಕೆ ಓಪನ್ ಮಾಡ್ತಾ ಇಲ್ಲ, ಭಯ ಯಾಕೆ ನಿಮ್ಗೆ ಅನ್ನೋದು ಹಿಂದೂ ಸಂಘಟನೆ ಹಾಗೂ ಕೆಲ ಮುಸ್ಲಿಂ ವ್ಯಾಪಾರಿಗಳ ಪ್ರಶ್ನೆ ಆಗಿತ್ತು. ಇದು ಜಟಾಪಟಿಗೂ ಕೂಡ ಕಾರಣ ಆಯ್ತು. ಇನ್ಫ್ಯಾಕ್ಟ್ ಕೇಸ್ ಕೂಡ ಈ ವಿಚಾರವಾಗಿ ಆಗಿದೆ. ಬಟ್ ನೋಡಿ, ಮೂಲಭೂತ ಪ್ರಶ್ನೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, ಟ್ರೈನಲ್ಲಿ ಬಂತು ಈ ಗೂಡ್ಸ್ ಕನ್ಸೈನ್ಮೆಂಟ್ ಪ್ರಕಾರ ಮುಂದೆ ಇರುವಂತಹ ಗೇಟ್ ನಿಂದ ಈ ಗೂಡ್ಸ್ ಗಳನ್ನ ಯಾರ ನೇತೃತ್ವ ಇದೆಯೋ ಅವ್ರು ತಗೊಂಡು ಹೋಗ್ಬೇಕಾಗಿತ್ತು. ಯಾವಾಗ ಈ ಹಿಂದೂ ಸಂಘಟನೆಗಳು ಅಥವಾ ಮುಸ್ಲಿಂ ವ್ಯಾಪಾರಿಗಳು ಜೊತೆಯಾಗಿ ಅಲ್ಲಿಗೆ ಬಂದ್ರು, ಈ ಗೂಡ್ಸ್ ಕನ್ಸೈನ್ಮೆಂಟ್ ಅನ್ನ ಇಟ್ಟಿದ್ದು ಹಿಂಬದಿಯ ಗೇಟ್ ನಲ್ಲಿ. ಇದು ಯಾಕೆ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ರಾಜಸ್ಥಾನದಿಂದ ಅಕ್ರಮವಾಗಿ ಮಾಂಸ ಮಾರಾಟ ಆಗ್ತಿದೆ, ಅದು ನಾಯಿ ಮಾಂಸ ಅನ್ನೋದನ್ನ ಆರೋಪ ಮಾಡಿ ಹಿಂದೂಪರ ಸಂಘಟನೆ ಪುನೀತ್ ಕೇರ್ ಹೇಳಿದ್ದಾರೆ. ಸರ್, ಆಕ್ಚುಲಿ ಏನು ಸರ್ ಇದು? ಸರ್, ಇದು ಇಲ್ಲಿರ್ತಕ್ಕಂಥ ಸುಮಾರು ಮುಸ್ಲಿಂ ವರ್ತಕರು, ರೆಸಲ್ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಕರ್ನಾಟಕದ ಮುಸ್ಲಿಂ ವರ್ತಕರು ನಮ್ಮ ಹತ್ರ ಹೇಳಿದ್ರು, ಪುನೀತ್ ಅವರೇ ನಿಮ್ಮಲ್ಲಿ ಒಂದು ಸಮಸ್ಯೆ ಇದೆ, ದಯವಿಟ್ಟು ನೋಡಿ ಇದನ್ನು ಅಂತ. ಏನು ಅಂತ ಕೇಳಿದ್ರೆ, ಸರಿ, ರಾಜಸ್ಥಾನದ ಸಿಖ್ ಅನ್ನೋ ಒಂದು ಪ್ರದೇಶದಿಂದ ಇಲ್ಲಿಗೆ ಮಾಂಸ ತರಿಸ್ಕೊಳ್ತಾರೆ. ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದು ನಾನೇ ಅದ್ರ ಓನರ್ ಅಂತ ಅಬ್ದುಲ್ ರಜಾಕ್ ಕೇಳೋವರೆಗೂ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಓಪನ್ನಾಗಿ ಕೇಳ್ತಾ ಇರೋದು, ಈ ಮಾಂಸವನ್ನು ಟ್ರೈನಲ್ಲಿ ಚೆಕ್ ಮಾಡಿದಾಗ ಇವನು ಫಿಶ್ ಅಂತ ಹೇಳಿ ತರ್ತಾನೆ, ಮೀನು ಅಂತ ಹೇಳಿ ತರ್ತಾನೆ. ಈ ಮೀನು ಅಂತ ತರೋ ಅಗತ್ಯ ಏನಿದೆ? ಮತ್ತು ಯಾವುದೇ ಸ್ಲ್ಯಾಟ್ ಹೌಸು ಪರ್ಮಿಷನ್ ಇಲ್ಲದೆ ನಡೆಯೋಂಗಿಲ್ಲ. ನಾವು ಬೆಂಗಳೂರು BBMPಲೇ ನೀವು ಸ್ಲ್ಯಾಟ್ ಹೌಸ್ ಕೇಳಿ ಕೊಡೋಲ್ಲ, ನೀವು ಎಷ್ಟೇ ಕೇಳಿದ್ರು ಸ್ಲ್ಯಾಟ್ ಹೌಸ್ ಕೊಡಲ್ಲ. ಇಲ್ಲಿಗೆ ಎಲ್ಲಿಂದನೋ ನೂರಾರು ಕುರಿಗಳು, ಒಂದು ದಿನಕ್ಕೆ 300 ಕುರಿ ಮಾಂಸ ಅಂದರೆ 6 ರಿಂದ 8 ಟನ್ ಕುರಿ ಮಾಂಸ ಟ್ರೈನಲ್ಲಿ ಇಲ್ಲಿಗೆ ಬಂದು ತಲುಪುತ್ತೆ ಅಂದರೆ ಆ ಮಾಂಸ ಕನ್ಸ್ಯೂಮ್ ಮಾಡ್ತಾ ಇರೋದು ಫೈನಲಿ ಗ್ರಾಹಕರೇ, ನಾವೇ. ಶನಿವಾರ ಭಾನುವಾರ ಬಂದರೆ ಬೇರೆ ಎಲ್ಲೋ ಹೋದರೆ ನಾವು ಹೋಗಿ ತಿಂತೀವಿ. ನಾನು ಕೇಳ್ತಾ ಇರೋದು, ಇದು ಕ್ವಾಲಿಟಿ ಎಷ್ಟಿದೆ? ಇಲ್ಲಿ ಯಾವ ಮಾಂಸ ತರ್ತಿದ್ದಾರೆ? 550 ರೂಪಾಯಿಗೆ ಇವನು ಹೋಟೆಲ್ಗಳಿಗೆ ಕೊಡ್ತಾನೆ.
550 ಇವನು ಹೋಟೆಲಿಗೆ ಕೊಡ್ತಿದ್ದಾನೆ ಅಂದರೆ ಆ ಮಾಂಸ ಇವನಿಗೆ ಎಷ್ಟು ಬೆಲೆಗೆ ಸಿಗ್ತಾ ಇದೆ? 400, 350 ಸಿಗಬೇಕು. 400, 350ಕ್ಕೆ ಕುರಿ ಮಾಂಸ ಸಿಗೋದಕ್ಕೆ ಸಾಧ್ಯವಾ? ಈಗ ನಾವು ಇದೇ ಅನುಮಾನದ ಮೇಲೆ ಅವ್ನು ಓಪನ್ ಮಾಡಿ ತೆಗ್ಸಿ ಅಂದರೆ ಅವ್ನು ಓಪನ್ ಮಾಡೋಕ್ಕೆ ರೆಡಿ ಇಲ್ಲ. ಅವ್ನು ಸೆಲೆಕ್ಟ್ ಮಾಡುವಂಥ 2 ಬಾಕ್ಸ್ ಓಪನ್ ಮಾಡ್ತಾನೆ, ಅದರಲ್ಲಿ ಕುರಿ ತಲೆ ಹಿಡ್ಕೊ ಬಂದವನೆ. ಕುರಿ ತಲೆ ಯಾರು ಹಿಡ್ಕೊಬತ್ತಾರೆ? ಕುರಿ ತಲೆ ಏನಕ್ಕೆ? ಈ ಯಾವ ಹೋಟೆಲ್ಗಳಿಗೂ ಸಪ್ಲೈ ಮಾಡುವಂಥವ್ರು ಕುರಿ ತಲೆನ ಬಾಕ್ಸಲ್ಲಿ ಹಾಕಿ ಜೊತೆಲಿ ಹಿಡ್ಕೊ ಬರಲ್ಲ. ಕೇಳಿದ್ರೆ ಈ ಥರ ರೇಡ್ ಆದರೆ ತೋರ್ಸೋಕ್ಕೆ ಅಂತ ಹಿಡ್ಕೊ ಬಂದಿದ್ದಾನೆ. ನಾವು ಕೇಳ್ತಾ ಇರೋದು ಫುಡ್ ಡಿಪಾರ್ಟ್ಮೆಂಟರಿಗೆ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀವಿ, ಒಂದು 3 ಗಂಟೆ 4 ಗಂಟೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ, ಸರ್ ಎಂಟೈರ್ ಬಂದು ಚೆಕ್ ಮಾಡಿ, ಇದು ತಿನ್ನೋಕ್ಕೆ ಯೋಗ್ಯ ಇದೆಯಾ, ಇದನ್ನು ಮಾರಬಹುದಾ? ಸರ್ ಏನಾಗುತ್ತೆ, ಮಾಂಸ ವಾಸನೆ ಬಂದಾದ್ಮೇಲೂ ಕೆಟ್ಟ ಮೇಲೆ ಅದಕ್ಕೆ ವಿನಿಗರ್ ಹಾಕಿ ಕ್ಲೀನ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ. ಈ ರೀತಿ ಮೋಸ ಮಾಡಿ ಕರ್ನಾಟಕದ ಜನರಿಗೆ ಎಲ್ಲೋ ರಾಜಸ್ಥಾನದಿಂದ ಮಾಂಸ ತರಿಸಿ ತಿನ್ನಿಸೋ ಅಗತ್ಯ ಏನಿದೆ? ಅಂದ್ರೆ ಇದು ಕುರಿ ಮಾಂಸ ಅಲ್ಲ ಅನ್ನೋದು ನಿಮ್ಮ ಒಂದು ಆರೋಪ. ಈಗ ಕುರಿ ಮಾಂಸ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಆ ಅನುಮಾನ ಬಹಳ ದೊಡ್ಡ ಮಟ್ಟದಲ್ಲಿ. ಇವನು ಫಿಶ್ ಅಂತ ತರಿಸ್ತಾನೆ, ಕುರಿ ಮಾಂಸನ ಟ್ರೈನಲ್ಲಿ ಕುರಿ ಮಾಂಸ ಅಂತಾನೆ ತರಿಸ್ಬೋದಲ್ಲ, ಯಾಕೆಂದ್ರೆ ಚೆಕ್ ಮಾಡ್ತಾರಾಗ ಅಂತನಾ? ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಇದು ನಮಗೆ ಈ ಸಂಪೂರ್ಣವಾಗಿ ಕೇಳ್ತಾ ಇದ್ವಿ, ಇದನ್ನು ಗೌರ್ಮೆಂಟ್ ಸೀಸ್ ಮಾಡ್ಕೋಬೇಕು, BBMP ಕಮಿಷನರ್ ಸೀಸ್ ಮಾಡಿಕೊಂಡು ಇದನ್ನು ಎಂಟೈರ್ ಚೆಕ್ ಮಾಡಬೇಕು, ಇದು ತಿನ್ನೋಕೆ ಯೋಗ್ಯವಾ? ಪುನೀತ್ ಕೆರಳಿ ಮತ್ತು ಈ ಬಂದಿರೋ ಮಾಂಸ ಯಾವುದು ಅನ್ನೋದು ಸ್ಪಾಟಲ್ಲೇ ಈಗ ಚೆಕ್ ಆಗಬೇಕು ಅಂತ ಒತ್ತಡ ಇಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.